ನಮಸ್ಕಾರ ಸ್ನೇಹಿತರೆ, ಈ ದಿನ ನಾವು 1786ರ ತಿದ್ದುಪಡಿ ಕಾಯ್ದೆಯ ಬಗ್ಗೆ ತಿಳಿದುಕೊಳ್ಳೋಣ. ಬ್ರಿಟಿಷ್ ಭಾರತದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಕಾನೂನುಗಳಲ್ಲಿ ಈ ತಿದ್ದುಪಡಿ ಕಾಯ್ದೆ ಒಂದಾಗಿದೆ. ಈ ಕಾಯ್ದೆಯ ಪ್ರಮುಖ ಉದ್ದೇಶ ಲಾರ್ಡ್ ಕಾರ್ನ್ವಾಲಿಸ್ ಅವರನ್ನು ಭಾರತದ ಗವರ್ನರ್ ಜನರಲ್ ಆಗಿ ನೇಮಿಸುವುದು ಮತ್ತು ಅವರಿಗೆ ಹೆಚ್ಚಿನ ಅಧಿಕಾರಗಳನ್ನು ನೀಡುವುದಾಗಿತ್ತು. ಈ ಕಾಯ್ದೆಯು ಗವರ್ನರ್ ಜನರಲ್ ಅನ್ನು ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಸೇನಾಪಡೆಗಳ ಮುಖ್ಯಸ್ಥನನ್ನಾಗಿಯೂ ಮಾಡಿತು. ಈ ಕಾಯ್ದೆಯ ಪ್ರಮುಖ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಪರಿಷತ್ತಿನ ನಿರ್ಧಾರವನ್ನ ಅತಿಕ್ರಮಿಸುವ ಅಧಿಕಾರ. ಅಂದರೆ ವಿಶೇಷ ಸಂದರ್ಭಗಳಲ್ಲಿ ಗವರ್ನರ್ ಜನರಲ್ ಅವರು ತಮ್ಮ ಪರಿಷತ್ತಿನ ಬಹುಮತದ ತೀರ್ಮಾನವನ್ನ ತಿರಸ್ಕರಿಸಿ ತಮ್ಮ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ ಕಾಯ್ದೆಯು ಅವಕಾಶ ಮಾಡಿಕೊಟ್ಟಿತು. ಎರಡನೆಯದಾಗಿ, ಕಮಾಂಡರ್ ಇನ್ ಚೀಫ್ ಅಧಿಕಾರ. ಗವರ್ನರ್ ಜನರಲ್ ಹುದ್ದೆಯ ಜೊತೆಗೆ ಸೇನಾಧಿಪತಿ ಹುದ್ದೆಯನ್ನು ಗವರ್ನರ್ ಜನರಲ್ ಅವರಿಗೆ ನೀಡಲಾಯಿತು. ಮೂರನೆಯದಾಗಿ, ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ. ಇದರಿಂದ ಭಾರತದಲ್ಲಿ ಬ್ರಿಟಿಷ್ ಆಡಳಿತ ಇನ್ನಷ್ಟು ಬಲಿಷ್ಠವಾಯಿತು ಮತ್ತು ಗವರ್ನರ್ ಜನರಲ್ಗೆ ಸ್ವತಂತ್ರ ನಿರ್ಧಾರಗಳ ಶಕ್ತಿಯು ಹೆಚ್ಚಾಯಿತು. ಒಂದು, ಗವರ್ನರ್ ಜನರಲ್ ಅವರಿಗೆ ಸೇನಾಧಿಪತಿ ಹುದ್ದೆಯನ್ನು ನೀಡಲಾಯಿತು ಮತ್ತು ಗವರ್ನರ್ ಜನರಲ್ ಅವರಿಗೆ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ಹೆಚ್ಚಿಗೆ ಮಾಡಲಾಯಿತು. ಇವು ಈ ಕಾಯ್ದೆಯ ಪ್ರಮುಖ ಅಂಶಗಳಾಗಿವೆ. ಇದಕ್ಕಿಂತ ಮೊದಲಿನ ಕಾಯ್ದೆಗಳು 1773ರ ಕಾಯ್ದೆ, 1784ರ ಕಾಯ್ದೆ, ಇವುಗಳ ಮಾಹಿತಿ ಬೇಕಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ. ಆ ಲಿಂಕ್ನ ಮೂಲಕ ವಿಡಿಯೋ ವೀಕ್ಷಿಸಿ ಅದರ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.